ದಸರಾ ವೇಳೆಯಲ್ಲಿ ನಟ ದರ್ಶನ್ ಬಿಡುಗಡೆಯಾಗ್ತಾರೆ. ಇಂತಹದ್ದೊಂದು ಚರ್ಚೆ ಕಾನೂನು ವಲಯದಲ್ಲಿ ಸಾಕಷ್ಟು ನಡೀತಾ ಇದೆ. ಕಾರಣಗಳಿಷ್ಟೇ, ಚಾರ್ಜ್ ಶೀಟ್ ಆಗಿ ಆಯಿತು, ಈಗ ಮತ್ತೆ 14 ದಿನಗಳ ಕಾಲ ನ್ಯಾಯಬಂಧನದ ವಿಸ್ತರಣೆ ಕೂಡ ಆಯಿತು. ಇನ್ನು ಮೇಲೂ ದರ್ಶನ್ ಆ್ಯಂಡ್ ಗ್ಯಾಂಗನ್ನು ಇದೇ ರೀತಿ ನ್ಯಾಯಾಂಗಬಂಧನದಲ್ಲಿ ಮುಂದುವರೆಸುವುದು ಕಷ್ಟ ಅಂತ. ಇನ್ನು ಮೇಲೂ ಇದೇ ಥರ ನ್ಯಾಯಾಂಗಬಂಧನದಲ್ಲಿ ಮುಂದುವರೆಸೋದು ಕಷ್ಟ ಆಗಬಹುದು ಅಂತ. ಕಾರಣ ಇಷ್ಟೇ, ಚಾರ್ಜ್ ಶೀಟ್ ಆಗಿ ಆಯಿತು. ಎಷ್ಟು ವಿಚಾರಣೆ ಬೇಕೋ ನೀವು ಮಾಡ್ಕೊಳ್ಳಿ, ತಕರಾರಿಲ್ಲ ನಮ್ಮದು. ಎಷ್ಟು ಸಾಕ್ಷ್ಯ ಬೇಕೋ ಕಲೆ ಹಾಕ್ಕೊಳ್ಳಿ, ಆದರೆ ನಮಗೆ ಬೇಲ್ ಕೊಡಿ. ಬೇಲ್ ನಮ್ಮ ರೈಟ್, ಬೇಲ್ ಎನ್ನುವುದು ನಮ್ಮ ಹಕ್ಕು. ನಮ್ಮ ಹಕ್ಕನ್ನು ನಿರಾಕರಿಸುವಂತಿಲ್ಲ ಅಂಥೇಳಿ ಇವತ್ತೋ ನಾಳೆನೋ ಅವ್ರ ಕಡೆ ಒಂದಷ್ಟು ವಕೀಲರು ವಾದವನ್ನು ಮಾಡಬಹುದಾಗತ್ತೆ. ಹಾಗಾಗಿ ದಸರಾ ವೇಳೆಗೆ ಗಜ ಬಿಡುಗಡೆ ಆಗ್ತಾರೆ ಅಂತ ಸುದ್ದಿ. ಗಜ ದಸರಾ ವೇಳೆಗೆ ಬಿಡುಗಡೆ ಆಗಬಹುದು ಅಂಥೇಳಿ ಆಯ್ತು. ಈಗ ಮಂತ್ ಎಂಡ್ವರೆಗೂ ಅಂತೂ ಇನ್ನೇನು ಮಾತಾಡೋಕ್ಕಾಗಲ್ಲ. ಸೆಪ್ಟೆಂಬರ್ 30ವರೆಗೂ ಕೂಡ ಜೈಲಲ್ಲೇ ಇರಬೇಕಾಗತ್ತೆ, ನಿಜ. ಆದರೆ ಆಮೇಲೆ ಇದೆಯಲ್ಲ, ಈಗೇನೆಂದರೆ ವಿನಯ್ ಅನ್ನೋ ಮೊಬೈಲ್ ಏನೋ ಇರಬೇಕದು, ಮೋಸ್ಟ್ಲಿ A10 ಅಂತ ಕಾಣುತ್ತೆ. A10 ಅವನ ಒಂದು ಮೊಬೈಲ್ ವಿಚಾರದಲ್ಲಿ ಮಾತ್ರ ಇರತಕ್ಕಂಥ ಪ್ರಶ್ನೆ ಇಲ್ಲಿ. ಸೆಪ್ಟೆಂಬರ್ನಲ್ಲಿ ಅಂತೂ ಬಿಡುಗಡೆ ಆಗದೇ ಇದ್ದರೂ ಕೂಡ ಅಕ್ಟೋಬರ್ ವೇಳೆಗೆ, ಅಂದರೆ ದಸರಾ ವೇಳೆಗೆ ಗಜ ಬಿಡುಗಡೆ ಆಗಬಹುದು ಅಂತ. CFL ಪ್ರತಿ ತಲುಪಿದ ಮೇಲಷ್ಟೇ ಜಾಮೀನು ಅರ್ಜಿಯ ವಿಚಾರಣೆ ಆಗುತ್ತೆ. ಕಾರಣ ತನಿಖೆಯನ್ನೇ ನಾವು ಇನ್ನೂ ಮುಗಿಸಿಲ್ಲ, ಇನ್ವೆಸ್ಟಿಗೇಷನ್ ಅವ್ನು ಮುಗಿದಿಲ್ಲ ಅಂತ ಇದರ ಅರ್ಥ. ಇಲ್ಲೇನು ಮಾಡಿದ್ದಾರೆ ಇವರು ಅಂದರೆ, A10 ಇದಾನಲ್ಲ, A10 ಆರೋಪಿಯ ಮೊಬೈಲನ್ನು ಮತ್ತೊಮ್ಮೆ FSL ನಾವು ಕಳಿಸ್ಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ. 17 ಆರೋಪಿಗಳಿಗೆ CFSL ವರದಿ ಕೊಟ್ಟ ನಂತರವಷ್ಟೇ ಅವರು ಜಾಮೀನು ಅರ್ಜಿಯನ್ನು ಹಾಕ್ಕೊಳ್ಳಬಹುದು. ಅಂದರೆ ಸೆಪ್ಟೆಂಬರ್ 30 ತನಕ ಜೈಲಲ್ಲೇ ಇರಬೇಕು ಅನ್ನೋದು ಎಷ್ಟು ನಿಜಾನೋ, ಈ ಮೊಬೈಲ್ಗಳ ವಿಚಾರದಲ್ಲಿ, ಇನ್ನೊಂದು ತನಿಖೆಯ ವಿಚಾರದಲ್ಲಿ CFSL ವರದಿಯನ್ನು ಕೊಟ್ಟ ಬಳಿಕವಷ್ಟೇ ಜಾಮೀನು ಅರ್ಜಿ ಅವ್ರು ಹಾಕ್ಕೊಳ್ಬಹುದು ಅಂತ. A10 ಮೊಬೈಲ್ ಇದೀಗ FSLಗೆ ಹೋಗಿದೆ. ಕೋರ್ಟ್ಗೆ ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆರೋಪಿ ವಿನಯ್ ಮೊಬೈಲ್ ಇದು FSLಗೆ ಕಳಿಸ್ಬೇಕು ಅಂಥೇಳಿ ಮನವಿಯಾಗಿದೆ. ಇಲ್ಲಿ ಮೊಬೈಲ್ನಲ್ಲಿ ಇನ್ನೂ ಕೆಲ ಸಾಕ್ಷ್ಯಗಳ ಸಂಗ್ರಹ ಆಗಬೇಕಿದೆ ಅಂಥೇಳಿ ಇನ್ವೆಸ್ಟಿಗೇಷನ್ ಆಫೀಸರ್ ಹೇಳಿದ್ದಾರೆ. ಇನ್ನೊಂದಷ್ಟು ನಮಗೆ ಸಾಕ್ಷ್ಯಗಳು ಸಿಗುತ್ತೆ ಸ್ವಾಮಿ, ಅದರಲ್ಲಿ ಕಳಿಸಿದ್ದೀವಿ ನಾವು ಅದನ್ನು, ಅದರ ಒಂದು ವಿವರವನ್ನು ನಾವು ಕೇಳ್ತಾ ಇದ್ದೀವಿ, ವರದಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಮನವಿ ಓಕೆ ಅಂತ ಹೇಳಿ 24ನೇ SCM ನ್ಯಾಯಾಧೀಶರು ಒಂದು ಕಡೆ ಹೇಳಿದ್ದಾರೆ. ಆಯಿತು, ನಿಮ್ಮ ಮನವಿ ನಾನು ಸ್ವೀಕರಿಸ್ತಾ ಇದ್ದೀನಿ ಅಂಥೇಳಿ. ವಿನಯ್ ಫೋನ್ ವರದಿ ಬರುವವರೆಗೂ ಕೂಡ ಬೇಲ್ ಈ ಎಂಟೈರ್ ಗ್ಯಾಂಗ್ಗೆ ಕಷ್ಟ ಆಗಬಹುದು. ಆದರೆ ಇನ್ನು ಮೇಲೂ ಇದನ್ನು ದೂಡೋಕ್ಕಾಗಲ್ಲ. ಇನ್ನು ಮೇಲೂ ವಿನಯ್ ಫೋನ್ ಬಂದಿಲ್ಲ, ಇನ್ನೊಂದು ಯಾವುದೋ ಸ್ಯಾಂಪಲ್ ಬಂದಿಲ್ಲ, ಆ ರಿಪೋರ್ಟ್ ಬಂದಿಲ್ಲ, ಈ ಕಾಲ್ ನಡುವೆ ಸ್ವಲ್ಪ ಅದ್ಯಾವುದೋ ಗ್ಲಿಚಿಂಗ್ಸ್ ಇದೆ, ನಮ್ಗೆ ಅದೇನೋ ಸ್ವಲ್ಪ ಸೌಂಡ್ ಸ್ವಲ್ಪ ಡಿಸ್ಟರ್ಬ್ ಬರ್ತಾ ಇದೆ, ಈ ತರಹದ ಕುಂಟು ನೆಪಗಳನ್ನು ಪೊಲೀಸರು ಹೇಳೋಕ್ಕಾಗಲ್ಲ ಕೋರ್ಟಲ್ಲಿ. ಈ ಯಾವತ್ತಿಗೆ ಈ ಮೊಬೈಲ್ದು ವರದಿಗಳು ಬರುತ್ತೋ ಆ ನಂತರ ಅಷ್ಟೇ ಇವ್ರು ಯಾಕಂದರೆ ಇದೇನು ರೀ ಚಾರ್ಜ್ ಶೀಟ್ ಆಗೋಯ್ತಲ್ಲ, ಇದೇನಿದು, ಇದ್ಯಾವ್ದು ಮತ್ತೆ ಎಕ್ಸ್ಟ್ರಾ ಅಂತ ಕೇಳಬಹುದು. ಯಾರಾದರೂ ಕೇಳ್ತಾರೆ, ಚಾರ್ಜ್ ಶೀಟ್ ಆಗಿಬಿಟ್ಟಿದೆ, ಇದೇನು ಮತ್ತೆ ಯಾವ್ದು ಕತೆ ಇದು ಅಂತ ಹೇಳಿ. ಪೊಲೀಸರು ಏನು ಹೇಳ್ತಾರೆ, ಅದಕ್ಕೆ ಅಡಿಷನಲ್ ಚಾರ್ಜ್ ಶೀಟ್ ಸ್ವಾಮಿ, ಇದು ಹೆಚ್ಚುವರಿಯಾಗಿ. ಈಗ ಅಲ್ಲಿ ಚಾರ್ಜ್ ಶೀಟಲ್ಲಿಯೂ ಕೂಡ ಆರೋಪಿಗಳ ಮುಂದುವರೆದ ಹೇಳಿಕೆ ಅಂತ ಬರೀತಾರೆ. ಇವತ್ತೇನೋ ಕರ್ಕೊಂಬಂದಿರ್ತಾರೆ, ಬಾರಪ್ಪ A1 A2 A3 A4 ಏನು ಕತೆ ಇದು, ಹೇಳು, ಬಾಯ್ ಬಿಡು, ಮಾತಾಡು ಅಂತಾರೆ. ಮಾತಾಡು, ಕಮಾನ್ ಸ್ಪೀಕಪ್ ಹೇಳ್ತಾರೆ. ಆಯಿತು, ಒಂದಷ್ಟು ವಿಷಯ, 1 ಪೇಜ್ 2 ಪೇಜ್ 3 ಪೇಜ್ 4 ಪೇಜ್ ಆಯಿತು, ಬಿಟ್ಬಿಡ್ತಾರೆ. ಅವತ್ತಿಗೆ ಇನ್ನೊಂದು 2 ದಿನ ಬಿಡ್ತಾರೆ, ಇನ್ನೊಂದು 4-5 ಜನ ಮಾತಾಡ್ಸ್ಕೊಂಡಿರ್ತಾರೆ. ಅವರು ಮಾತಾಡ್ಸ್ಕೊಂಡಿದ್ದ ಅಂಶ ಎಲ್ಲ ಒಂದು ಕಡೆ ಬರ್ಕೊಂಡು ಕೂತ್ಕೋತಾರೆ. ನೀನು ಬಾರಪ್ಪ ಇಲ್ಲಿ, ಈ ಥರ ನಿನ್ನ ಮೇಲೆ ಈ ಥರ ಹೇಳ್ತಾ ಇದ್ದಾರೆ, ಅವರೆಲ್ಲ ಒಪ್ಕೊಂಡು ಆಯ್ತಪ್ಪ ಆಗಲೇ, ನೀನೇ ಅಂತೆ ಮಾಡಿದ್ದು ಅಂತಾರೆ. ನಾನಲ್ಲ ಅಂತಾರೆ. ಮತ್ತು ಇನ್ಯಾರು ಅಂತಾರೆ, ಅವರೇ ಮಾಡಿದ್ದು ಅಂತಾರೆ. ಅವರೇ ಅಂದರೆ ಯಾರು? ಅದಕ್ಕೆ ಮ್ಯಾಚ್ ಮಾಡ್ಕೊಳ್ತಾರೆ ಸಾಕ್ಷಿಗಳನ್ನು. ಈ ಥರ ನಡೆಯುತ್ತಲ್ಲ, ಅದಕ್ಕೆ ಅಡಿಷನಲ್ ಮುಂದುವರಿದ ಎಕ್ಸ್ಟೆಂಡೆಡ್ ಸ್ಟೇಟ್ಮೆಂಟ್ಸು ಬರ್ತವೆ, ಅಥವಾ ಮುಂದುವರೆದ ಹೇಳಿಕೆ ಅಂತಾದರೂ ಕರ್ಕೊಳ್ಳಿ ಅದನ್ನು. ಈ ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಈಗ A10 ಮೊಬೈಲ್ ಅಂತಾರಲ್ಲ, ಇದನ್ನು ಮುಂದುವರಿದ ಹೆಚ್ಚುವರಿ ಜೋಡಿಸಲ್ಪಟ್ಟ ಆರೋಪ ಪಟ್ಟಿ, ಇದು ಎಕ್ಸ್ಟ್ರಾ ಕೂಡ ನಮಗೆ ಸಿಕ್ಕಿದೆ ಇಲ್ಲಿ ಅಂಥೇಳಿ ಅದನ್ನು ಕೂಡ ಅಟ್ಯಾಚ್ ಮಾಡ್ತಾರಲ್ವ. ಇದು ಫೈನಲ್ ಏನರಪ್ಪ ಅಂದರೆ ಅದು ಫೈನಲ್, ನಮ್ದು ಅಷ್ಟೇ ಸ್ವಾಮಿ, ನಮ್ಮ ತನಿಖೆ ಎಲ್ಲ ಮುಗೀತು ಅಂದರೆ ಇಮ್ಮಿಡಿಯೇಟಾಗಿ ಇವರು ಬೇಲ್ ಅರ್ಜಿ ಹಾಕ್ಕೊಳ್ತಾರೆ. ಬೇಲ್ ನಿರಾಕರಿಸುವುದಕ್ಕೆ ಕಾರಣಗಳು ಇರುವುದಿಲ್ಲ. ಅಕಸ್ಮಾತ್ ಇದು ನ್ಯಾಯಾಧೀಶರ ವಿವೇಚನೆ, ಅಲ್ಟಿಮೇಟ್ಲಿ ಅವರ ವಿವೇಚನೆಗೆ ಬರುತ್ತೆ ಇದು. ಆದರೆ ತೀರಾ ತುಂಬ ಎಕ್ಸ್ಟೆಂಡ್ ಮಾಡೋಕ್ಕಾಗಲ್ಲ ಇದನ್ನು ಅಂತ. ಅಂದರೆ ಎಲ್ಲೋ ಒಂದು ಕಡೆ ಅವರ ಅಭಿಮಾನಿಗಳಿಗೋ ಅವ್ರ ಕಡೆಯವ್ರಿಗೋ ದಸರಾ ವೇಳೆಗಂತೂ ಬರಬಹುದು ಅಂತ ಒಂದು ಅಂದಾಜಿದೆ. ವೆಯ್ಟ್ ಮಾಡೋಣ.